ಯೆರೂಸಲೇಮಿನ ಪೌಳಿಗೋಡೆಯು ಕೆಡವಲ್ಪಟ್ಟು ಅದರ ಬಾಗಲುಗಳು ಬೆಂಕಿಯಿಂದ ಸುಡಲ್ಪಟ್ಟಿದೆ ಎಂಬ ವರ್ತಮಾನವನ್ನು ನೆಹೆಮೀಯನು ಕೇಳಿದೊಡನೆ ನೆಲದ ಮೇಲೆ ಕೂತುಕೊಂಡು ಅತ್ತನು. ಕೆಲವು ದಿವಸಗಳವರೆಗೂ ಶೋಕಿಸುತ್ತಾ ಉಪವಾಸವಾಗಿದ್ದು ಪರಲೋಕ ದೇವರ ಮುಂದೆ ವಿಜ್ಞಾಪನೆ ಮಾಡುತ್ತಾ ಇದ್ದನು. ಹೌದು ಪ್ರಿಯರೇ, ಕೆಟ್ಟ ಸುದ್ದಿಯನ್ನು ಕೇಳಿದಾಗ ಸ್ವಾಭಾವಿಕವಾಗಿ ನಮ್ಮೆಲ್ಲರಿಗೂ ದುಃಖವಾಗುತ್ತದೆ. ಆದರೆ ಆ ದುಃಖ ನಮ್ಮನ್ನು ನಿರಾಶೆಪಡಿಸುವುದಕ್ಕೆ ನಾವು ಅನುಮತಿಸಬಾರದು. ಲೌಕಿಕವಾದ ಜನರಿಗೆ ಮಾಡಲು ಸಾಧ್ಯವಾಗದ್ದು ದೇವಜನರು ಮಾತ್ರ ಮಾಡಲು ಸಾಧ್ಯವಾಗುವ 5 ವಿಷಯಗಳಿವೆ. ಮೊದಲನೆಯದಾಗಿ ದೇವರ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವುದು. ಎರಡನೆಯದಾಗಿ ಅಳುವುದು. ಮೂರನೆಯದಾಗಿ ನಮ್ಮ ದುಃಖವನ್ನು ದೇವರ ಬಳಿ ಹೇಳಿಕೊಳ್ಳುವುದು. ನಾಲ್ಕನೆಯದಾಗಿ ಉಪವಾಸ ಮಾಡುವುದು. ಕೊನೆಯದಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುವುದು. ಹೀಗೆ ಮಾಡುವುದಾದರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತವೆ. ಪ್ರಿಯರೇ, ನಾವು ಕೇಳುತ್ತಿರುವ ದುಃಖದ ಸುದ್ದಿ ಬಹುಶಃ ನಮ್ಮ ವೈಯಕ್ತಿಕ ಜೀವನದಲ್ಲೇ ನಡೆದದ್ದಾಗಿರಬಹುದು, ನಮ್ಮ ಕುಟುಂಬದವರ ಜೀವಿತದಲ್ಲಿ ನಡೆದದ್ದಾಗಿರಬಹುದು, ನಾವು ಸೇರಿ ಬರುವ ಸಭೆಯಲ್ಲೋ ಅಥವಾ ದೇವಜನರಿಗೋ ಸಂಭವಿಸಿದ್ದಾಗಿರಬಹುದು. ಇಲ್ಲಿ ಯೆರೂಸಲೇಮಿನ ದುಃಖಕರವಾದ ಸಂಗತಿಯನ್ನು ನೆಹೆಮೀಯನು ಕೇಳಿಸಿಕೊಂಡನು. ತನ್ನ ದೇಶದ ಸಮಸ್ಯೆಯನ್ನು ತನ್ನ ಸ್ವಂತ ಸಮಸ್ಯೆ ಎಂದು ಪರಿಗಣಿಸಿ ಈ ಸಮಸ್ಯೆ ಪರಿಹಾರವಾಗಲೇಬೇಕೆಂದು ನೆಹೆಮೀಯನು ದೇವರ ಮೊರೆ ಹೋದನು. ವಾಸ್ತವವಾಗಿ ನೆಹೆಮೀಯನಿಗೂ ಪೌಳಿಗೋಡೆಯ ಕಟ್ಟೋಣಕ್ಕೂ ಯಾವ ಸಂಬಂಧವೂ ಇಲ್ಲ, ಪರಿಚಯವೂ ಇಲ್ಲ. ಅವನು ರಾಜ ಸನ್ನಿಧಿಯಲ್ಲಿ ಒಬ್ಬ ಪಾನಸೇವಕನಾಗಿದ್ದನಷ್ಟೇ. The dream of yesterday is the hope of today and the reality of tomorrow. ನಿನ್ನೆಯ ಕನಸು ಇಂದಿನ ನಿರೀಕ್ಷೆ, ನಾಳೆಯ ವಾಸ್ತವ. ಯೆರೂಸಲೇಮಿನ ಕೆಡವಲ್ಪಟ್ಟ ಪೌಳಿಗೋಡೆ ಪುನಃ ಕಟ್ಟಲ್ಪಡಬೇಕು. ಬೆಂಕಿಯಿಂದ ಸುಡಲ್ಪಟ್ಟ ಬಾಗಿಲುಗಳನ್ನು ತೆಗೆದು ಹೊಸ ಬಾಗಿಲುಗಳನ್ನಿಡಿಸಬೇಕು. ನೆಹೆಮೀಯನೇ, ನೀನು ಕೇವಲ ಒಬ್ಬ ಪಾನಸೇವಕನಷ್ಟೇ. ನೀನು ಕಾಣುತ್ತಿರುವ ಈ ಕನಸು ನನಸಾಗುತ್ತದೋ ಎಂದು ನಾವು ಪ್ರಶ್ನಿಸಿದರೆ ಇಂದು ನಮಗೆ ನೆಹೆಮೀಯನು ಹೀಗೆ ಉತ್ತರಿಸುತ್ತಾನೆ: ಪೌಳಿಗೋಡೆಯನ್ನು ಕಟ್ಟುವ ವಿಷಯವಾಗಿ ನನಗೆ ಯಾವ ಅನುಭವವೂ ಇಲ್ಲ ಎಂಬುದು ಸತ್ಯವೇ. ಆದರೆ ನಾನು ಸೇವಿಸುವ ನನ್ನ ದೇವರಿಗೆ ಪುನಃ ಕಟ್ಟಲ್ಪಟ್ಟ ಪೌಳಿಗೋಡೆಯ ನನ್ನ ಕನಸನ್ನು ಖಂಡಿತವಾಗಿಯೂ ನನಸು ಮಾಡಲು ಸಾಧ್ಯ. ಪ್ರಿಯರೇ, ದೇವರು ತನ್ನ ಸೇವಕರಾದ ನಮ್ಮ ಪ್ರಾರ್ಥನೆಗೆ ಕಿವಿಗೊಡುತ್ತಾನೆ. ನಮ್ಮನ್ನು, ನಮ್ಮ ಜನರನ್ನು ರಕ್ಷಿಸುತ್ತಾನೆ. ಕೆಡವಲ್ಪಟ್ಟದ್ದನ್ನು ಪುನಃ ಕಟ್ಟುತ್ತಾನೆ. ಆದ್ದರಿಂದ ನಾವು ಎಡಬಿಡದೆ ಪ್ರಾರ್ಥಿಸೋಣ. ದೇವರು ತಾನೇ ನಮಗೆ ಸಹಾಯ ಮಾಡಲಿ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್. ಸಮಸ್ತ ಭೂಮಿಯು ನಿನ್ನ ಕೈಯಲ್ಲಿದೆ. ನೀನೇ ರಾಜನು, ನೀನೇ ಆಳುವಾತನು. ನನ್ನ ಕಷ್ಟದ ವೇಳೆಯಲ್ಲಿ ಬಿಡಿಸಿ ಕಾದಂತೆ ನಂದೇಶವ ಹಾಗೆ ನೀ ರಕ್ಷಿಸು. ನನ್ನ ಕಷ್ಟದ ವೇಳೆಯಲ್ಲಿ ಬಿಡಿಸಿ ಕಾದಂತೆ ನಂದೇಶವ ಹಾಗೆ ನೀ ರಕ್ಷಿಸು. ಉನ್ನತ ದೇವನೇ, ಪರಿಶುದ್ಧ ದೇವನೇ, ನನ್ನ ಮೊರೆಯ ನೀ ಲಾಲಿಸು. ನಿನ್ನನ್ನೇ ಪ್ರಾರ್ಥಿಸುವೆ, ಎಡೆಬಿಡದೆ ಕೀರ್ತಿಸುವೆ. ನನ್ನ ಸ್ವರವ ನೀ ಆಲಿಸು.